ನಮಸ್ಕಾರ. ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, BHEL quarterly results. Total sales January to March 2023 8,227 crores. January to March 2024 8,260 crores, 0.4% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 658 ಕೋಟಿಯಿಂದ 490 ಕ್ರೋರ್ಸ್ ಆಗಿದೆ, 26% ಕಮ್ಮಿ ಆಗಿದೆ. ವೀಕ್ ರಿಸಲ್ಟ್ಸು ಕಂಪ್ನಿದು ರಿಸಲ್ಟ್ಸು ಬಿಲೋ ಎಸ್ಟಿಮೇಟ್ಸ್ ಬಂದಿದೆ. ಸ್ಟಾಕ್ ಪ್ರೈಸ್ ಇವತ್ತು 5.4% ಬಿತ್ತು. ನ್ಯೂಸ್ ನಂಬರ್ 2, ಕೋಫೋರ್ಜ್ ಲಾಂಚಸ್ ₹2,240 crore QIP. ಕೋಫೋರ್ಜ್ ಇದು ಮುಂಚೆ NIIT ಟೆಕ್ನಾಲಜೀಸ್ ಅಂತ ಕರಿತಾ ಇದ್ರು. ಅವರು ಒಂದು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸಿಗೆ ಒಂದು ಶೇರ್ ಇಶ್ಯೂನ ಮಾಡಿದ್ದಾರೆ. ಅದು ಶೇರ್ ಸೇಲ್ ನಿನ್ನಿಂದ ಸ್ಟಾರ್ಟ್ ಆಗಿದೆ. 2,240 crores ಕಲೆಕ್ಟ್ ಮಾಡೋದು ಅಂತ ಹೇಳಿದ್ದಾರೆ. ಹಾಗೂ ಈ ಪರ್ಟಿಕ್ಯುಲರ್ ಫ್ಲೋರ್ ಪ್ರೈಸ್ ಇರೋದು ಮಿನಿಮಮ್ ಪ್ರೈಸು 4,531, ಅದು 5.4 ಕಮ್ಮಿ ಕಂಪೇರ್ ಟು ನಿನ್ನೆದು ಕ್ಲೋಸಿಂಗ್ ಪ್ರೈಸ್. ಆ ಶೇರನ್ನು ಇಶ್ಯೂ ಮಾಡೋದು ಫೈನಲೈಸ್ ಆಗೋದು May 27, ಯಾಕಂದರೆ ಒಂದು ಬೋರ್ಡ್ ಮೀಟಿಂಗ್ ಆವಾಗ ನಡೆಸ್ತಾರೆ. ಇದ್ರ ಮುಂಚೆ ಈ ತಿಂಗಳಲ್ಲಿ ಅವ್ರು 100% ಸ್ಟೇಕನ್ನು ಪರ್ಚೇಸ್ ಮಾಡ್ತಾ ಅಂತ ಹೇಳ್ತಾರೆ ಸಿಗ್ನಿಟಿ ಟೆಕ್ನಾಲಜೀಸಲ್ಲಿ. ಹಾಗೂ 51% ಕಂಪ್ನಿ ಪರ್ಚೇಸ್ ಮಾಡಿದ ಮೇಲೆ ಆ ಎರಡು ಕಂಪ್ನಿನ ಮರ್ಜ್ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ಕೋಫೋರ್ಜು ಇದಕ್ಕೆ 2,000 ಕೋಟಿ ಕೊಡ್ತಾರೆ ಆ ಕಂಪ್ನಿನ ಅಕ್ವೈರ್ ಮಾಡಲಿಕ್ಕೆ ಅಂತ ಅನೌನ್ಸ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 3, ಸೆಬಿ ಆಲ್ಟರ್ಸ್ ರೂಲ್ಸ್ ಟು ಡಿಟರ್ಮಿನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೆಬಿ ಡಿಸೈಡ್ ಮಾಡಿದ್ದಾರೆ ಅವರ ರೂಲ್ಸನ್ನು ಚೇಂಜ್ ಮಾಡ್ತಾರೆ, ಹೇಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಪಬ್ಲಿಕ್ ಲಿಸ್ಟೆಡ್ ಕಂಪ್ನೀಸ್ಗೆ. ಫ್ರೆಶ್ ರೂಲ್ಸ್ ಪ್ರಕಾರ ಲಿಸ್ಟೆಡ್ ಕಂಪ್ನೀಸ್ ಮಾರ್ಕೆಟ್ ಕ್ಯಾಪ್ ಕ್ಯಾಲ್ಕುಲೇಷನ್ಗೋಸ್ಕರ ಆವ್ರೇಜ್ ಮಾರ್ಕೆಟ್ ಕ್ಯಾಪ್ ಆಫ್ ಲಾಸ್ಟ್ 6 months ಡಿಸೈಡ್ ಮಾಡ್ತಾರೆ. ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಪ್ರಕಾರ ಈ ಥರ ಮಾಡುವಾಗ ಅದು ಚೆನ್ನಾಗಿ ಒಂದು 6 months ಆವ್ರೇಜ್ ಸಿಗುತ್ತೆ. ಯಾಕಂದರೆ ಯೂಶ್ವಲಿ ಏನಾಗುತ್ತೆ, ಒಂದು ಡೇಟ್ ಪ್ರಕಾರ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರ್ಬೋದು ಅಥವಾ ಕಮ್ಮಿ ಇರ್ಬೋದು. ಅದರ 6 months ಆವ್ರೇಜ್ ತೊಗೊಂಡ್ರೆ ಆ ಪರ್ಫಾರ್ಮೆನ್ಸು ಅಥವಾ ಆ ಪೀರಿಯಡಲ್ಲಿ ಯಾವ ಥರ ಇತ್ತು ಮಾರ್ಕೆಟ್ ಕ್ಯಾಪ್ ಅಂತ ಗೊತ್ತಾಗುತ್ತೆ ಅಂತ. ಈ ನ್ಯೂ ರೂಲ್ಸು December 31, 2024 ಅಂತ ಲಾಗು ಆಗುತ್ತೆ. ಹಾಗೂ ಲಿಸ್ಟೆಡ್ ಎಂಟಿಟೀಸ್ ರ್ಯಾಂಕಿಂಗ್ಸ್ ಬರೋದು ಆವಾಗ ಆವ್ರೇಜ್ ಮಾರ್ಕೆಟ್ ಕ್ಯಾಪ್ ಪ್ರಕಾರ ಫ್ರಮ್ June 1 to December 3 ಇನ್ಸ್ಟೆಡ್ ಆಫ್ ಮಾರ್ಕೆಟ್ ಕ್ಯಾಪ್ ಆಸ್ ಆನ್ March 31. ನ್ಯೂಸ್ ನಂಬರ್ 4, ಅದಾನಿ ಗ್ರೂಪ್ ರೆಡೀಸ್ 25,000 crore ಇನ್ವೆಸ್ಟ್ಮೆಂಟ್. ಅದಾನಿ ಗ್ರೂಪ್ ಅವರು 25,000 ಕೋಟಿ ಇನ್ವೆಸ್ಟ್ಮೆಂಟನ್ನು ರೆಡಿ ಮಾಡ್ತಾ ಇದ್ದಾರೆ ಅವರ ಪೋರ್ಟ್ಸ್ ಬಿಸ್ನೆಸ್ಸಲ್ಲಿ. ಸೊ ಅದನ್ನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತ. ಹಾಗೂ ಐರನ್ ಓರ್ ಮತ್ತು ಕೋಲ್ ಇಂಪೋರ್ಟ್ಸ್ದು ಬಿಸ್ನೆಸ್ ತುಂಬ ಡಿಮಾಂಡ್ ಇರೋ ಕಾರಣ ಆವಾಗ ತುಂಬ ಈ ಪೋರ್ಟ್ದು ಬಿಸ್ನೆಸ್ಸು ಆವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ. ಗೌತಮ್ ಅದಾನಿ ಅವರ ಈ ಅದಾನಿ ಗ್ರೂಪ್ ಅವರು ಪೋರ್ಟ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಸದ್ಯಕ್ಕೆ 600 million tons ಇದೆ ಪರ್ ಆ್ಯನಮ್. ಅದನ್ನು 800 million tons ಮಾಡಬೇಕಂತಿದ್ದಾರೆ ನೆಕ್ಸ್ಟ್ 2 yearsಲ್ಲಿ. ಹಾಗೂ 3 ಲಾರ್ಜ್ ಪೋರ್ಟ್ಸನ್ನು ಅವರು ಟಾರ್ಗೆಟ್ ಮಾಡಬೇಕಂತಿದ್ದಾರೆ ಕೋಸ್ಟಲ್ ಯುರೋಪಲ್ಲಿ, ಆಫ್ರಿಕಾದಲ್ಲಿ ಹಾಗೂ ಸೌತ್ ಈಸ್ಟ್ ಏಷ್ಯಾದಲ್ಲಿ. ಅವರ ಪೋರ್ಟ್ಸ್ ಬಿಸ್ನೆಸ್ ಎಲ್ಲ ಅದಾನಿ ಪೋರ್ಟ್ಸ್ ಆ್ಯಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಕಂಪ್ನಿಯಲ್ಲಿ ಮಾಡ್ತಾ ಇದ್ದಾರೆ. ಈ 25,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅವರು ಮಾಡ್ತಾರೆ ಅದಾನಿ ಪೋರ್ಟ್ಸಲ್ಲಿ. ಅದು ಹೇಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂದರೆ ಕ್ಯಾಶ್ ರಿಸರ್ವ್ಸಿಂದ ಹಾಗೂ ಇಂಟರ್ನಲ್ ಅವ್ರದ್ದು ಪ್ರಾಫಿಟ್ಸಿಂದ ಹಾಗೂ ಸ್ವಲ್ಪ ಬಾರೋನು ಮಾಡ್ತಾರೆ ಡೆಟ್ ಮುಖಾಂತರ ಅಥವಾ ಬಾಂಡ್ಸ್ ಮುಖಾಂತರ. ಅವ್ರ ಸದ್ಯಕ್ಕೆ ಇಸ್ರೇಲ್, ಶ್ರೀಲಂಕಾ, ಇಂಡೋನೇಷ್ಯಾ, ಟ್ರಾನ್ಸಾನಿಯಾ ಹಾಗೂ ಆಸ್ಟ್ರೇಲಿಯಾದಲ್ಲಿ ಅವರ ಆಪರೇಷನ್ಸ್ ಇದೆ ಅಪಾರ್ಟ್ ಫ್ರಮ್ ಇಂಡಿಯಾ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. RBI ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವ್ ಮಾಡಿದ್ದಾರೆ 2.11 lakh crores ಡಿವಿಡೆಂಡ್ ಆಗಿ ಗೌರ್ಮೆಂಟಿಗೆ ಫೈನಾನ್ಷಿಯಲ್ ಇಯರ್ 2023-24ಗೆ. ಇದು ಹೈಯೆಸ್ಟ್ ಎವರ್ ಇಯರ್ಲಿ ಸರ್ಪ್ಲಸ್ ಟ್ರಾನ್ಸ್ಫರ್ ಮಾಡಿದ್ದು RBI ಕಡೆಯಿಂದ ಗೌರ್ಮೆಂಟಿಗೆ. ಫೈನಾನ್ಷಿಯಲ್ ಇಯರ್ 2022-23ಗೆ 87,416 crores RBI ಡಿವಿಡೆಂಡ್ ಮುಖಾಂತರ ಗೌರ್ಮೆಂಟಿಗೆ ಕೊಟ್ಟಿದ್ದಾರೆ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.